ಯಾಕೆ ಬೇರೆ ರಾಜ್ಯಗಳಿಗೆ ಹೋಗಲ್ಲ? ನರೇಂದ್ರ ಮೋದಿ ಬಂದ ಮೇಲೆ ಈ ದೇಶದಲ್ಲಿ ಭಯೋತ್ಪಾದನಾ ಕೃತ್ಯ ಕಡಿಮೆ ಆಗಿದೆ. 90% ಕಡಿಮೆ ಆಗಿದೆ. ಹಿಂದೆ ಕಾಂಗ್ರೆಸ್ ಅವರಿದ್ದಾಗ ದಿನ ಬಾಂಬ್ ಬ್ಲಾಸ್ಟ್, ದಿನ AK-47 ರೈಫಲ್ಗಳು ಗುಡುಕ್ತಾ ಇದ್ವು. ಈಗೆಲ್ಲ ಅದೆಲ್ಲ ಬಂದ್ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ಆ ದೃಷ್ಟಿಯಿಂದ ದೇಶದ ಭದ್ರತೆ, ಒಬ್ಬ ಕಾವಲುಗಾರ ಅಂತ ಹೇಳಿದ್ರೆ ಅದು ರಿಯಲ್ ಹೀರೋ ಅದು ನರೇಂದ್ರ ಮೋದಿ ಅವರು. ಅವರನ್ನ ನೀವು ಡಿಕ್ಟೇಟರ್ ಅನ್ನೋದನ್ನ ನಾನು ಖಂಡಿಸ್ತೀನಿ. ಇಲ್ಲಿಟ್ಬಿಟ್ಟವ್ರು ಅದು ಹೇಳಿಲ್ಲ. ಓಕೆ, ಆಮೇಲೆ ಸಂವಿಧಾನದ ಬಗ್ಗೆ ಕಾಂಗ್ರೆಸ್ ಅವರು ಇಲ್ಲ ಸಲ್ಲದ ಅಪಚಾರಗಳನ್ನ ಮಾಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಸಂವಿಧಾನದ ಬಗ್ಗೆ. ಇವತ್ತು ಸಂವಿಧಾನವನ್ನ ಯಾರೂ ಕೂಡ ಬದಲು ಮಾಡಕ್ಕೆ ಸಾಧ್ಯನೇ ಇಲ್ಲ. ಆ ಹೇಳಿಕೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. 400 ಸೀಟ್ ಬಂದ್ರೆ ಬದಲಾವಣೆ ಮಾಡ್ತಾರೆ ಅಂತ ಕಾಂಗ್ರೆಸ್ ಅವರು ಅಪಪ್ರಚಾರಗಳನ್ನ ಮಾಡ್ತಾ ಇದ್ದಾರೆ. ಸಂವಿಧಾನವನ್ನ ಭಗವದ್ಗೀತೆ ಅಂತ ಹೇಳಿದವರು ನರೇಂದ್ರ ಮೋದಿ ಅವರು. ಸಂವಿಧಾನಕ್ಕೆ ಗೌರವ ಕೊಟ್ಟಂತವರು BJP ಅವರು. ಸಂವಿಧಾನಕ್ಕೆ ಅಗೌರವ ಮಾಡಿ ದೇಶದ ಮೇಲೆ ಎಮರ್ಜೆನ್ಸಿ ತಂದವರು ಕಾಂಗ್ರೆಸ್ ಅವರು. ಅದಕ್ಕನ್ಸ್ತೈತೆ, ನನಗನ್ಸ್ತೈತೆ ಕಾಂಗ್ರೆಸ್ ಅವರು ಅದೇನೋ ದೆವ್ವದ ಬಾಯಿಯಲ್ಲಿ ಭಗವದ್ಗೀತೆ ಬಂದಂಗೆ ಬರ್ತಾ ಇದೆ. ದಿನಾನುದಿಂದ ಪುಂಗಿ ಊದ್ದಂಗೆ ಊದ್ತಾನೆ ಇದ್ದಾರೆ. ಅದರಿಂದ ಸಂವಿಧಾನ ನಮ್ಮೆಲ್ಲರ ಆತ್ಮದಲ್ಲಿರೋ ಅಂಥದ್ದು. ಅದು ಸಂವಿಧಾನವನ್ನ ನಾವು ಭಗವದ್ಗೀತೆ ಅದಕ್ಕಿಂತ ದೊಡ್ಡದು ಅಂತ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಇದು BJPಯ ಸ್ಪಷ್ಟ ನಿಲುವು. ಕಾಂಗ್ರೆಸ್ ಅವ್ರಿಗೆ ದೇಶದ ಭಕ್ತಿ ಮುಖ್ಯ ಅಲ್ಲ, ದೇಶದ ಭದ್ರತೆ ಮುಖ್ಯ ಅಲ್ಲ. ಕಾಂಗ್ರೆಸ್ ನಾಯಕರ ಭದ್ರತೆ ಮುಖ್ಯ. ಯಾಕಂದ್ರೆ ಎಲ್ಲ ಜೈಲುಗಳಲ್ಲಿ ಬೇಲ್ಗಳಲ್ಲಿ ಇರೋದ್ರಿಂದ ಅವ್ರ ಭದ್ರತೆಯನ್ನ ನಾವು ನೋಡ್ತಾ ಇದ್ದಾರೆ. ಪರಮಾಣು ಇದೆಯಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಅವರು ಇದ್ದಾಗ ಇಡೀ ಪ್ರಪಂಚವನ್ನ ಎದುರಾಕೊಂಡು ಧೈರ್ಯದಿಂದ ಆ ಸ್ಫೋಟವನ್ನ ಮಾಡೋ ಮುಖಾಂತರ ದೇಶದ ಘನತೆ ಗೌರವವನ್ನ ವಿಶ್ವ ಮಟ್ಟದಲ್ಲಿ ಜಾಸ್ತಿ ಮಾಡಿದ್ದಾರೆ. ನಮ್ಮ ದೇಶಕ್ಕೂ ಒಂದು ಗೌರವ ಬಂದಿದೆ. ಶಕ್ತಿಶಾಲಿ ರಾಷ್ಟ್ರಗಳಲ್ಲಿ ಭಾರತನೂ ಕೂಡ 5ನೇ ಸ್ಥಾನದಲ್ಲಿದೆ, ಶಕ್ತಿಶಾಲಿ ಭಾರತದಲ್ಲಿ. ಕಾಂಗ್ರೆಸ್ ಅವ್ರಿಗೆ ಶಕ್ತಿಶಾಲಿ ಭಾರತ ಬೇಕಿಲ್ಲ, ಅವ್ರಿಗೆ ವೀಕ್ ಇಂಡಿಯಾ ಬೇಕು. ಅವ್ರಿಗೆ ಯಾಕಂದ್ರೆ ಅವ್ರ ಪಾರ್ಟಿನೂ ವೀಕ್ ಔಟಿದೆ, ಅದಕ್ಕೆ ವೀಕ್ ಇಂಡಿಯಾ ಬೇಕು, ಅಧಿಕಾರ ಬೇಕಷ್ಟೆ. ಅಷ್ಟು ಬಿಟ್ಟರೆ ಕಾಂಗ್ರೆಸ್ ಪಾರ್ಟಿಗೆ ಸ್ಟ್ರಾಂಗ್ ಇಂಡಿಯಾ ಬೇಕಿಲ್ಲ. ಅದಕ್ಕೋಸ್ಕರ ಈ ಥರ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅಲ್ಲ, ಬ್ಲಾಸ್ಟ್ ಮಾಡುವಂತ ಮನಸ್ಥಿತಿಯನ್ನ ಅವ್ರಿಗೆ ಒಂಥರ ಸಾಫ್ಟ್ ಕಾರ್ನರ್ ತೋರಿಸ್ತವ್ರು ಯಾರು ಅಂತ ಅಲ್ಲಿಂದ ಶುರುವಾಗ್ತೈತಿ ಇದೆಲ್ಲ. ಪ್ರೇರೇಪಣೆಗಿಂತ ಒಂಥರ ಸಾಫ್ಟ್. ಇಲ್ಲಿ ಹೋಗಿ ನಾವು ಬ್ಲಾಸ್ಟ್ ಮಾಡಿದ್ರೆ ನಮ್ಗೇನು ಸಮಸ್ಯೆ ಆಗಲ್ಲ. ಹೇಳ್ತೀನಿ, ಅಲ್ಲಿಗೂ ಬರ್ತೀನಿ. ಅದು ಒಂದ್ ರೀತಿ ಪೊಲೀಸರಿಗೆ ಒಂದ್ಸಲ ಮೆಸೇಜ್ ಹೊರಟೋಗ್ತೈತೆ. ನಮ್ಮ ಸರ್ಕಾರ, ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ಸರ್ಕಾರ ಈ ಥರದ ಘಟನೆ ಆದಾಗ ಮುಚ್ಚಾಕ್ಬಿಡ್ತಾರೆ, ಅದಕ್ಕೆ ಸೇಫು ಅಂತ ಬರ್ತಾರೆ. ನೀವು ಸರ್ಕಾರನೇ ಆ ಪರವಾಗಿರುವಾಗ ಇಂಟೆಲಿಜೆನ್ಸಿ 100% ಫೇಲ್ಯೂರ್ ಆಗೇ ಆಗ್ತೈತೆ. ಕರ್ನಾಟಕದಲ್ಲಿ ಇರ್ಬೋದು, ತಮಿಳ್ನಾಡವ್ರು ಇರ್ಬೋದು, ವೆಸ್ಟ್ ಬೆಂಗಾಲಲ್ಲಿ ಇರ್ಬೋದು. ಅವರು ಅಧಿಕಾರಿಗಳಿಗೂ ಬೇಕಲ್ಲ, ಅವರು ಪಾಪ ಅಲ್ಲೇ ಇರಬೇಕಲ್ಲ. ಪೋಸ್ಟಿಂಗ್ ಬೇರೆ ಬೇರೆ ಕಡೆ ನೀರು ನೆಲ ಇಲ್ದ ಕಡೆ ಎತ್ತಾಕ್ಬಿಡ್ತಾರೆ. ನಾವು ಸುಮ್ಮನೆ ಇರೋಣ ಅಂತ ಹೇಳ್ತಾರೆ. ಅಂದ್ರೆ ಮೆಸೇಜ್, ನಮ್ಮ ಸರ್ಕಾರ ಭಯೋತ್ಪಾದನೆ ಬಗ್ಗೆ ಮುಲಾಜಿಲ್ದೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ತೀರಿ, ಅವ್ರ ಮೇಲೆ ಗುಂಡಾರಿಸ್ತೀರಿ ಅಂತ ಎಂದನ ಹೇಳಿದಾರ? ಎಂದೂ ಹೇಳೇ ಇಲ್ಲ. ಅವ್ರು ಹೇಳೋದೇ ಇಲ್ಲ. ಪಾಕಿಸ್ತಾನ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲಿ ಕೂಗ್ದಾಗ ಅದು ಇಂಟೆಲಿಜೆನ್ಸ್ ಯಾರ್ದು? ಕರ್ನಾಟಕ ಸರ್ಕಾರದ್ದು. ಯಾಕೆ ಫೇಲ್ಯೂರ್ ಆಯಿತು? ಅವ್ರನ್ನ ಕರ್ಕೊಂಬಂದು ಚೀಟಿ ಕೊಟ್ಟು ಒಳಗಡೆ ಬಿಡಿಸಿದ್ದು ಯಾರು?
ಇದೇ ಕಾಂಗ್ರೆಸ್ ಅವರು. ಅಂದರೆ ಒಂದು ಮಾನಸಿಕ ಸ್ಥಿತಿಯನ್ನು ಕರ್ನಾಟಕದಲ್ಲಿ ತಯಾರು ಮಾಡಿದ್ದಾರೆ ಕಾಂಗ್ರೆಸ್ ಅವರು. ನೀವೇನಾದರೂ ಮಾಡಿ ನಾವು ನಿಮ್ಮನ್ನೇನು ಮಾಡಲ್ಲ, ವೋಟ್ ಮಾತ್ರ ಹಾಕಿ ಅನ್ನೋ ಒಂದು ಮಾನಸಿಕ ಸ್ಥಿತಿಯನ್ನು ಕರ್ನಾಟಕದಲ್ಲಿ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಥರದ ಭಯೋತ್ಪಾದನಾ ಘಟನೆಗಳು ಜಾಸ್ತಿ ಆಗ್ತಾ ಇರೋವಂಥದ್ದು. ಈಗಾಗಲೇ ಅದರ ಬಗ್ಗೆ ನಮ್ಮ ಪಾರ್ಟಿ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಮತ್ತು ಅವ್ರಿಗೂ ಏನು ಟಿಕೆಟು ಏನು ಕೊಟ್ಟಿಲ್ಲ, ಅಲ್ಲ ಟಿಕೆಟು ಏನು ಕೊಟ್ಟಿಲ್ಲ ಈಗಾಗಲೇ ಅವ್ರಿಗೆ. ಮತ್ತು ಅವರು ಆ ಸಂವಿಧಾನವನ್ನು ಬದಲು ಮಾಡ್ತೀನಿ ಅಂತ ಹೇಳಿರೋದನ್ನು ನಾನಂತೂ ನೋಡಿಲ್ಲ. ಅದು ಮೊನ್ನೆ ಸ್ಟೇಟ್ಮೆಂಟಲ್ಲಿ ತಿದ್ದುಪಡಿ ಅಂತ ಏನು ಹೇಳಿದ್ದಾರೆ, ಅದು ತಪ್ಪೆ. ನಮ್ಮ ಪ್ರಕಾರ ಅದು ತಪ್ಪೆ. ನಾವು ಪಾರ್ಟಿ ಅವರ ವೈಯಕ್ತಿಕ ಹೇಳಿಕೆ ಅಂತ ನಮ್ಮ ಪಾರ್ಟಿಯ ಸ್ಟೇಟು ಮತ್ತು ಸೆಂಟ್ರಲ್ಲು ಡಿಕ್ಲೇರ್ ಮಾಡಿದ್ದಾರೆ ಅದರಿಂದ ಅದು ಮುಗಿದೋಯ್ತು, ಅಧ್ಯಾಯನೇ ಮುಗಿದೋಯ್ತು. ಅದು ನಾವು ಯಾವುದೇ ಕಾರಣಕ್ಕೂ ಸಂವಿಧಾನನ ಬದಲಾವಣೆ ಮಾಡುವ ಪ್ರಶ್ನೆನೇ ಇಲ್ಲ. ಸ್ವತಃ ಪ್ರಧಾನಮಂತ್ರಿಗಳೇ ಇದ್ದಾರೆ, ಯಾರೋ ಹೇಳೋದ್ರ ಬದಲು ಸ್ವತಃ ಪ್ರಧಾನಮಂತ್ರಿಗಳೇ ಹೇಳಿರೋದ್ರಿಂದ ಪ್ರಧಾನಮಂತ್ರಿ ಏನು ಹೇಳ್ತಾರೋ ಅದೇ ನಮ್ಮ ಸ್ಪಷ್ಟ ನಿಲುವು. ಡಿ ಕೆ ಶಿವಕುಮಾರ್ ಅವ್ರಿಗೆ ಇಲ್ಲ ಈಗ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ಸಿನ ಅಧ್ಯಕ್ಷರು ಇಲ್ಲಿ ಕರ್ನಾಟಕದಲ್ಲಿ. ಇಂದಿರಾ ಗಾಂಧಿ ಅವ್ರ ಸಂವಿಧಾನನ ಬುಡಮೇಲ್ ಮಾಡಿಬಿಟ್ರಲ್ಲ ಎಮರ್ಜೆನ್ಸಿ ತಂದು. ಅವಾಗ ಡಿ ಕೆ ಶಿವಕುಮಾರ್ ಹೇಳ್ಬೇಕಾಯ್ತು ನಿಮ್ಮನ್ನು ಉಚ್ಚಾಟನೆ ಮಾಡ್ತೀನಿ ಅಂತ. ಟೂ ಲೇಟ್ ಕಾಂಗ್ರೆಸ್ ಪಾರ್ಟಿ ಟೂ ಲೇಟ್. ಇದನ್ನು ನಾವಂತ ಹಂಗಂತ ಏನಾನ ಸಂವಿಧಾನದ ಬಗ್ಗೆ ಏನಾನ ಮೋದಿಯವರು ಆಗಲಿ BJP ಸರ್ಕಾರ ಏನಾದರೂ ಮಾಡಿದೆಯಾ? ಏನು ಮಾಡಿಲ್ಲ. ಮಾಡಿರೋರು ಕಾಂಗ್ರೆಸ್ ಅವರು. ಸಂವಿಧಾನವನ್ನು ಬುಡಮೇಲು ಮಾಡಿದ್ರು ಅಂತೇಳಿ ಎಲ್ಲ ಪತ್ರಿಕೆಯಲ್ಲಿ ಹೆಡ್ಲೈನ್ ಆಗಿತ್ತು ಆಗ ಎಮರ್ಜೆನ್ಸಿ ಬಂದಾಗ. KS ಈಶ್ವರಪ್ಪನವರು ಪಾರ್ಟಿಯ ಒಂದು ಶಿಸ್ತನ್ನು ಉಲ್ಲಂಘನೆ ಮಾಡಿ ನಾಮಿನೇಷನ್ ಮಾಡಿದ್ದಾರೆ. ಸೊ ಪಾರ್ಟಿಯ ನಮ್ಮ ಕೇಂದ್ರದ ನಾಯಕರು ಅವರು ನಮ್ಮ ಪಕ್ಷದ ನಾಯಕರಿರೋದ್ರಿಂದ ಅವ್ರ ಬಗ್ಗೆ ಏನೇ ತೀರ್ಮಾನ ತೆಗೆದುಕೊಳ್ಬೇಕಾದ್ರೂ ಅದು ಕೇಂದ್ರದ ನಾಯಕರು ತೆಗೆದುಕೊಳ್ತಾರೆ. ಈಗ ಚುನಾವಣಾ ಬ್ಯುಸಿ ಇರೋದ್ರಿಂದ ಸ್ವಲ್ಪ ಡಿಲೇ ಆಗ್ಬೋದು, ಆದರೆ ಕೇಂದ್ರ ನಾಯಕರು ಅದ್ರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ತಾರೆ. ಅಲ್ಲ ಅಲ್ಲಿ ಹೇಳಪ್ಪ, ಫ್ರಂಟ್ ಲೈನ್ ಅಲ್ಲಿ ಅವು ಕೂತಿಸ್ಬಿಟ್ಟು ನೀವು ಬ್ಯಾಕಲ್ಲೇ ಕೂತ್ಕೊಂಡ್ಬಿಟ್ರೆ ಇದೇ ಸಮಾಚಾರ. ಡಿ ಕೆ ಶಿವಕುಮಾರ್ ಒಂಥರ ಭ್ರಮೆಯಲ್ಲಿದ್ದಾರೆ. ಅವರು ಬಾಯಿ ತಪ್ಪಿ ಹಂಗೆ ಹೇಳಿರ್ಬೇಕು. ಆಕ್ಚುಲಿ ಕಾಂಗ್ರೆಸ್ ಮುಕ್ತ ಭಾರತ ಆಗೋಗ್ತೈತೆ ಈ ಚುನಾವಣೆ ಆದಮೇಲೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.